ಸಿಎಂ ಕುರ್ಚಿ ಒಂದು ಫೈಟ್ ನಡುವೆ ಈಗ ಡಿಕೆಶಿಗೆ ಜಯ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಏನು ಒಂದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು ಸಿಎಂ ಕುರ್ಚಿಗಾಗಿ. ಆ ವಿಚಾರದಲ್ಲಿ ಈಗ ಎಲ್ಲೋ ಒಂದು ಕಡೆ ಸಿಎಂ ಫೈಟ್ ನಡುವೆ ಕುರ್ಚಿಯ ಒಂದು ಫೈಟ್ನ ನಡುವೆ ಈಗ ಡಿಕೆ ಶಿವಕುಮಾರ್ಗೆ ಜಯ ಸಿಕ್ಕಿದೆ. ಅದು ಯಾವ ವಿಚಾರದಲ್ಲಿ? ಒಕ್ಕಲಿಗರ ಸಂಘದ ಒಂದು ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ ಡಿಕೆ ಟೀಮ್. ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಡಿಕೆಶಿ ಬಣಕ್ಕೆ ವಿಜಯ ಮಾಲೆ ಒಲಿದು ಬಂದಿದೆ. ಒಕ್ಕಲಿಗರ ಸಂಘದ ನೂತನ ಅಧ್ಯಕ್ಷರಾಗಿ ಎಲ್ ಶ್ರೀನಿವಾಸ್ ಆಯ್ಕೆ ಆಗಿದ್ದಾರೆ. ಸಂಘಕ್ಕೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಶ್ರೀನಿವಾಸ್. ಈ ಒಂದು ಚುನಾವಣೆಯಲ್ಲಿ ಡಿಕೆಶಿ ಜೊತೆ ಆಪ್ತರಾಗಿರುವಂತಹ ಎಲ್ ಶ್ರೀನಿವಾಸ್ ಏನಿದ್ದಾರೆ ಅವರಿಗೆ ಅಧ್ಯಕ್ಷರಾಗಿದ್ದಾರೆ. ನಿನ್ನೆ ನಡೆದಂತಹ ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶ್ರೀನಿವಾಸ್. ಡಿಕೆ ಶಿವಕುಮಾರ್ ಆಪ್ತ ಇವರು ಒಕ್ಕಲಿಗರ ಸಂಘಕ್ಕೆ ಇದೇ ಮೊದಲ ಬಾರಿಗೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಹಿಂದೆ ಯಾವುದೇ ಕಾರಣಕ್ಕೆ ಈ ರೀತಿಯಾಗಿ ಆಗಿರಲಿಲ್ವಂತೆ. ಹೀಗಾಗಿ ಏನು ಒಕ್ಕಲಿಗರ ಸಂಘದ ಒಂದು ಚುನಾವಣೆ ನಡೆದಿದೆ ಅದಕ್ಕೆ ಅವಿರೋಧವಾಗಿ ಶ್ರೀನಿವಾಸ್ ಆಯ್ಕೆ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಒಂದು ಟೀಮ್ ಗೆದ್ದು ಬೀಗಿದೆ. ಅವರಿಗೆ ಒಂದು ವಿಜಯದ ಮಾಲ್. ಯಾಕಂದ್ರೆ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರು ಬೇರೆ ಟೆನ್ಷನ್ನಲ್ಲಿದ್ದಾರೆ. ಕುರ್ಚಿಯ ಒಂದು ಕಾದಾಟ, ಸಿಎಂ ಕುರ್ಚಿ ಬೇಕು ಅಂತ. ಅದರ ನಡುವೆ ಈಗ ಒಂದು ಸ್ವಲ್ಪ ಸಮಾಧಾನ ಆಗೋ ರೀತಿಯಲ್ಲಿ ರಾಜ್ಯ ಒಕ್ಕಲಿಗರ ಒಂದು ಸಂಘದಲ್ಲಿ ಜಯ ಸಿಕ್ಕಿದೆ. ಅದು ಯಾರಿಗೆ ಅಂದರೆ ಡಿಕೆ ಶಿವಕುಮಾರ್ ಆಪ್ತರಿಗೆ. ಇದು ಕೂಡ ಅವರು ಖುಷಿ ಪಡ್ತಾರೆ. ಯಾಕೆ ಅಂತಂದ್ರೆ ನೋಡಿ, ಇತ್ತೀಚೆಗಷ್ಟೇ ಒಕ್ಕಲಿಗರ ಸಂಘವನ್ನ ಮನವೊಲಿಸಬೇಕು, ಅದರ ಒಂದು ಸಪೋರ್ಟನ್ನು ಕೇಳಬೇಕು ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಅವರ ಒಂದು ಸಪೋರ್ಟ್ ತೆಗೆದುಕೊಳ್ಳೋಕೆ ಪ್ರಯತ್ನವನ್ನು ಪಡ್ತಾ ಇದ್ರು. ಹೀಗಾಗಿ ಇದು ಕೂಡ ಅವ್ರಿಗೆ ಖುಷಿ ಕೊಡುತ್ತೆ. ಒಂದು ವೇಳೆ ಇಡೀ ಒಂದು ಇದು ರಾಜ್ಯ ಒಕ್ಕಲಿಗರ ಸಂಘ ಇವರಿಗೆ ಸಪೋರ್ಟ್ ಮಾಡಿ, ಇಲ್ಲ ಇವರು ಸಿಎಂ ಆಗಬೇಕು ಅಂತ ಏನಾದರೂ ಕೂತ್ರೆ ಪಟ್ಟ ಹಿಡಿದ್ರೆ ಅದು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಹೀಗಾಗಿ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಿಕ್ಕಂತಹ ಜಯ ಕೂಡ ಅಂತಲೂ ಹೇಳ್ಬೋದು. ಯಾಕಂದರೆ ಅವರ ಒಂದು ಬಲ ಹೆಚ್ಚಾಗುತ್ತೆ. ಇವಾಗ ಇಡೀ ಒಕ್ಕಲಿಗ ಒಂದು ಸಮುದಾಯ ಅವರ ಪರವಾಗಿ ನಿಲ್ಲುವಂತಹ ಸಾಧ್ಯತೆ ಇದೆ. ಇನ್ನು ಕುಮಾರಸ್ವಾಮಿ ಅವರು ಕೂಡ ಒಕ್ಕಲಿಗ ಸಂಘದ ನಾಯಕರ ಒಂದು ಸಪೋರ್ಟ್ ಸಿಗಬಾರ್ದು ಅನ್ನುವಂಥ ರೀತಿಯಲ್ಲಿ ಏನು ಪ್ಲಾನ್ಗಳನ್ನು ಮಾಡ್ತಾ ಇದ್ರು, ಅದಕ್ಕೆ ಒಂದು ರೀತಿ ಬ್ರೇಕ್ ಆಗ್ತಂತ ಆಗುತ್ತೆ ಈ ಒಂದು ವಿಚಾರದಲ್ಲಿ. ಹೀಗಾಗಿ ಡಿ ಕೆ ಶಿವಕುಮಾರ್ ಆಪ್ತ ಆಗಿರುವಂತಹ ಶ್ರೀನಿವಾಸ್ ಏನಿದ್ದಾರೆ, ಎಲ್ ಶ್ರೀನಿವಾಸ್ ಅವರು ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು. ಯಾರೂ ಕೂಡ ಬಂದೇ ಇಲ್ಲ ಕಾಂಪಿಟೇಷನ್ಗೆ ಸರಿಯಾದ ರೀತಿಯಲ್ಲಿ. ಹೀಗಾಗಿ ಈ ರೀತಿಯಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದು ಇದೇ ಮೊದಲು ಒಕ್ಕಲಿಗರ ಸಂಘಕ್ಕೆ. ಯಾಕಂದರೆ ಈ ಹಿಂದೆ ಯಾವತ್ತೂ ಕೂಡ ಈ ರೀತಿಯಾಗಿ ಅವಿರೋಧವಾಗಿ ಯಾರೂ ಕೂಡ ಆಯ್ಕೆ ಆಗಿರಲಿಲ್ವಂತೆ. ಹೀಗಾಗಿ ಎಲ್ ಶ್ರೀನಿವಾಸ್ ಏನು ಆಯ್ಕೆ ಆಗಿದ್ದಾರೆ, ಇವರು ಡಿ ಕೆ ಶಿವಕುಮಾರ್ ಆಪ್ತ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರ ಒಂದು ಬಲ ವರ್ಚಸ್ಸು ಕೂಡ ಇದಕ್ಕೆ ಕಾರಣ ಆಗಿರಬಹುದು. ಹೀಗಾಗಿ ಒಕ್ಕಲಿಗರ ಸಂಘ ಏನಾದರೂ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡುತ್ತಾ, ಶ್ರೀನಿವಾಸ್ ಅವರು ಬೆಂಬಲವನ್ನು ನೀಡ್ತಾರಾ? ಶ್ರೀನಿವಾಸ್ ಅವರು ಹೇಳಿದರೆ ಇಡೀ ಒಂದು ಒಕ್ಕಲಿಗ ಒಂದು ಸಂಘ ಏನಿದೆ ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪರ ಬರ್ತಾರ? ಒಕ್ಕಲಿಗ ನಾಯಕರಲ್ಲಿ ತುಂಬ ಪ್ರಬಲವಾಗಿರೋರು, ಮುಖ್ಯವಾಗಿರೋರು ಅಂತಂದರೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ. ಇವರಿಬ್ಬರು ಕೂಡ ದೊಡ್ಡ ನಾಯಕರೇ. ಒಬ್ಬರಾಗಲೇ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ, ಈಗ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಹೀಗಿರುವಾಗ ಈ ಇಬ್ಬರು ನಾಯಕರಲ್ಲಿ ಒಕ್ಕಲಿಗ ಸಂಘ ಯಾರಿಗೆ ಸಪೋರ್ಟ್ ಮಾಡುತ್ತೆ ಗೊತ್ತಿಲ್ಲ. ಆದರೆ ಈಗ ಸದ್ಯಕ್ಕಂತೂ ಒಕ್ಕಲಿಗರ ಒಂದು ಸಂಘದ ಚುನಾವಣೆ ಏನಾಗಿದೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಆಪ್ತ ಅನಿಸ್ಕೊಂಡಿದ್ದ ಎಲ್ ಶ್ರೀನಿವಾಸ್ ಏನಿದ್ದಾರೆ ಅವರು ಗೆದ್ದು ಬೀಗಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಉಪಯೋಗ ಕೂಡ ಆಗಬಹುದು. ಹೀಗಾಗಿ ಒಕ್ಕಲಿಗರ ಸಂಘದ ಚುನಾವಣೆ ಏನಿದೆ ಅದರಲ್ಲಿ ಅವಿರೋಧವಾಗಿ ಶ್ರೀನಿವಾಸ್ ಆಯ್ಕೆ ಆಗಿದ್ದಾರೆ. ಇದು ಶ್ರೀನಿವಾಸ್ಗೆ ಮಾತ್ರ ಸಿಕ್ಕಂತಹ ಜಯ ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಸಿಕ್ಕಂತಹ ಜಯ ಪರೋಕ್ಷವಾಗಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಒಕ್ಕಲಿಗರ ಸಂಘ ಒಟ್ಟಾಗಿ ಒಬ್ಬ ಒಕ್ಕಲಿಗನನ್ನು ಸಿಎಂ ಆಗಿ ನಾವು ನೋಡಬೇಕು ಅಂತ ಹೇಳಿ ಪಟ್ಟಿಡ್ಕೊಂಡ್ರು ಕೂಡ ನಾವು ಆಶ್ಚರ್ಯ ಪಡುವ ಹಾಗಿಲ್ಲ. ಆ ರೀತಿಯಾಗಿ ಕೂಡ ನಡೀಬಹುದು. ಹೀಗಾಗಿ ಕಾದು ನೋಡಬೇಕು ಈ ಒಂದು ವಿಚಾರದಲ್ಲಿ ಏನಾಗುತ್ತೆ. ಈಗ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ, ಅವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಬೇರೆ ಟೆನ್ಷನ್ನಲ್ಲಿದ್ದರು ಈ ಒಂದು ವಿಚಾರಕ್ಕೆ ಸ್ವಲ್ಪ ಖುಷಿಯಾಗಿರ್ಬೋದು. ಓಕೆ ಗುರು, ನೀವು ಕೂಡ ನನ್ನ ಜೊತೆ ಬನ್ನಿ, ನನಗೆ ಸಪೋರ್ಟ್ ಮಾಡಿ, ನಾನು ಸಿ ಎಂ ಆಗಬೇಕಂತ ಅವ್ರ ಹತ್ರ ಕೇಳ್ಕೊಳ್ತಾರಾ? ಸಂಘ ಇವರಿಗೆ ಸಪೋರ್ಟ್ ಮಾಡುತ್ತಾ? ಶ್ರೀನಿವಾಸ್ ಇವರಿಗೆ ಸಪೋರ್ಟ್ ಮಾಡ್ತಾರಾ? ಅದೆಲ್ಲವನ್ನು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.